ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ನಾವು 2020 ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟಿದ್ದೇವೆ. 5 ಗ್ಯಾರಂಟಿಗಳನ್ನು ಕೂಡ ಕೊಟ್ಟಿದ್ದು, ಅವೆಲ್ಲವನ್ನು ಅನುಷ್ಠಾನ ಮಾಡಿದ್ದೀವಿ. ಮತ್ತು ಕಾರ್ಯಕ್ರಮಗಳೇನು ಕೊಟ್ಟಿದ್ದೋ ಆ ಕಾರ್ಯಕ್ರಮಗಳನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ. ಅದು ಅಭಿವೃದ್ಧಿಯ ಕಾರ್ಯಕ್ರಮಗಳು, ಭಾಳಷ್ಟು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ, ಯಾವುದೂ ನಿಂತಿಲ್ಲ. ಜೊತೆಗೆ ನಾವು 2.5 ಲಕ್ಷ ಜನ ವೇಕೆನ್ಸಿಗಳಿದೆ ಸರ್ಕಾರದಲ್ಲಿ ಅಂತೇಳಿ, ಅದನ್ನು ನಾವು 5 ವರ್ಷದಲ್ಲಿ ತುಂಬ್ತೇವೆ ಅಂತ ಕೂಡ ಹೇಳಿದ್ದು. ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಸ್ವಲ್ಪ ವಿಳಂಬ ಆಯಿತು, ಯಾಕೆಂದರೆ ಒಳ ಮೀಸಲಾತಿಯ ವಿಚಾರ ಬಂದಂಥ ಸಂದರ್ಭದಲ್ಲಿ ಅದು ಸ್ವಲ್ಪ ವಿಳಂಬ ಆಗಿದೆ. ಅದನ್ನು ಕೂಡ ಈಗ ಬಗೆಹರಿಸಿ ಈಗ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಪ್ರಾರಂಭ ಆಗಿದೆ. ಜೊತೆಗೆ ಒಳ ಮೀಸಲಾತಿಯನ್ನು ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಕೂಡ ಹೇಳಿದ್ದೇವೆ. ಅದನ್ನು ಮಾಡಿದ್ದೇವೆ. ಹಾಗಾಗಿ ನಾವು ಕೊಟ್ಟಂತೆ, ಭರವಸೆಯನ್ನು ಕೊಟ್ಟಂತೆ ನಡ್ಕೊಂಡಿದ್ದೇವೆ, ಮುಂದೆಯೂ ಕೂಡ ನಡ್ಕೊಳ್ತೇವೆ. ಸರ್, ಇಂಥ ಸಂದರ್ಭದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಅಂದರೆ ಏನಾದರೂ ಒಪ್ಪಂದ ಆಗಿದೆಯೋ ಅಥವಾ ಸಿದ್ದರಾಮಯ್ಯ ಆಡಳಿತ ಸರಿ? ನಾನು ಹೇಳಿದ್ನಲ್ಲ, ಇದನ್ನು ಪ್ರತಿಕ್ರಿಯೆ ಮಾಡೋದಿಲ್ಲ ನಾನು ಅಂತೇಳಿ. ಯಾಕೆ ಸಿದ್ದರಾಮಯ್ಯ ಆಡಳಿತ ಸರಿ ಮಾಡ್ತಾ ಇಲ್ಲ? ನೋಡಿ, ನಾನು ಹೇಳಿದೆ, ನಾವೆಲ್ಲ ಭರವಸೆಗಳನ್ನು ಈಡೇರಿಸ್ತೇವೆ ಅಂದಾಗ ಆಡಳಿತ ಸ್ವಾಭಾವಿಕವಾಗಿ ಚೆನ್ನಾಗಿದೆ ಅಂತ ಆಯ್ತಲ್ಲ. ಅದು ಯಾರು ನಿಮಗೆ ಯಾರು ಹೇಳಿದರು? ನಿಮಗೆ ಯಾರು ಹೇಳಿದ್ರು ಹೇಳಿ? ಅಲ್ಲ, ಏನಾರ ನಡ್ಕೊಳ್ಳಿ. ನಿಮಗೆ ಯಾರಾದರೂ, ನಮ್ಮಲ್ಲಿ ಹೈಕಮಾಂಡ್ ಸಂಸ್ಕೃತಿ ಅಂತ ಗೊತ್ತಿದೆ ನಿಮಗೆ. ಹೈಕಮಾಂಡ್ ಏನು ಹೇಳುತ್ತೆ ಅದೇ ರೀತಿ ಆಗೋದಲ್ವಾ? ಹೈಕಮಾಂಡ್ನವರು ಎಲ್ಲಾದರೂ ಕೂಡ ಹೇಳಿದಾರ? ಅಲ್ಲಲ್ಲ, ಎಲ್ಲರೂ ಹೇಳಿದ್ದಾರೆ ಹೇಳಿ. ನೀವೇ ಎಲ್ಲ ಹೇಳೋರು. ಹಂಗಾಗಿ ನಿಮ್ಮಿಂದಾನೇ ಹೆಚ್ಚಿಗೆ ಹೇಳ್ತಾ ಇರೋದು ಎಲ್ಲ ಕಡೆ. ನೀವೇ ಯಾಕೆ? ಅಲ್ಲಲ್ಲ, ನೀವು ಹೇಳಿದ ಮೇಲೆ ಶಾಸಕರು ಹೇಳ್ತಾರೆ. ಈಗ ನೀವೇಪ್ಪ ನಾನು ಪ್ರಶ್ನೆ ಕೇಳಿದ್ರಿ, ನಾನು ಹೇಳಲೇಬೇಕಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.